ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಮೋಸ ಅಂದರೆ ಎಲ್ಲರಿಗೂ ಇಷ್ಟ, ಆದರೆ ಮಾಡೋದು ಕಷ್ಟ ಅಂತಾರೆ. ಕಷ್ಟ ಏನೂ ಅಲ್ಲ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಯಾವ ರೀತಿ ಇದೆ. ಸೊ ತುಂಬಾ ಈಸಿಯಾಗಿ ಮನೇಲಿ ನೀವು ಈ ಥರ ಮಾಡಿ ತಿನ್ಬೋದು. ಏನಂದರೆ ಹೊರಗಡೆ ನಾವು ಯಾಕೆ ತಿನ್ನಬಾರ್ದು ಅಂತ ಹೇಳೋದಂದರೆ, ಒಂದೇ ಎಣ್ಣೆನ ಅಂದರೆ ಪದೇ ಪದೇ ಫ್ರೈ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಆರೋಗ್ಯ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಹಾಗಾಗಿ ಸಮೋಸ ಏನಾದರೂ ನೀವು ತಿನ್ನಬೇಕು ಅಂತ ಅನಿಸಿದರೆ ನಾನು ತೋರಿಸಿದ ರೀತಿಯಲ್ಲಿ ಒಮ್ಮೆ ಮಾಡಿ. ರಿಯಲಿ ನೀವು ಹೊರಗಡೆ ತಿನ್ನೋದನ್ನೇ ಮರೆತುಬಿಟ್ಟು ನೀವು ಮನೆಯಲ್ಲಿ ಮಾಡಿ ತಿಂತೀರಾ. ನೋಡಿ ಎಷ್ಟು ರುಚಿಯಾಗಿತ್ತು ಅಂದರೆ ರಿಯಲಿ ನೀವು ಇದನ್ನು ಮಾಡಿ ತಿನ್ನಿ, ಖಂಡಿತವಾಗೂ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನೀವು ಗೋಧಿ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದ್ದೆ ಗೋಧಿ ಹಿಟ್ಟಿನಿಂದ. ಇವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಅಂದರೆ ನೀವು ಹೊರಗಡೆ ಎಲ್ಲ ತಿಂತಿರ್ತೀರಲ್ಲ, ಅದೇ ರೀತಿಯಾಗಿ ಮನೆಯಲ್ಲೇ ಮಾಡೋಣ ಅಂತ ಇವತ್ತು ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅಜ್ವಾಯಿನ್ ಕೈಯಿಂದ ತೆಗ್ಬಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಒಂದು ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೋಡಿ ಈ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ತೋರಿಸಿದ ರೀತಿಯಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ಈ ರೀತಿ ನೀವು ಹಿಟ್ಟು ಕಲಿಸ್ಕೊಂಡ್ರೆ ಸಮೋಸ ಫೇಲ್ ಆಗೋ ಚಾನ್ಸೇ ಇಲ್ಲ. ಅಷ್ಟೇ ಕ್ರಿಸ್ಪಿಯಾಗಿ ಅಷ್ಟೇ ರುಚಿಯಾಗಿ ಬರುತ್ತೆ. ಈ ಎಣ್ಣೆ ಎಲ್ಲ ಹಿಟ್ಟಲ್ಲಿ ಎಲ್ಲ ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಬರಬೇಕು. ಈ ಥರ ಹಿಟ್ಟು ನೀವು ಕಟ್ಟಿದರೆ ಅಂದರೆ ಪ್ರೆಸ್ ಮಾಡಿದರೆ ಈ ಥರ ವೆಟ್ಟಿರಬೇಕು. ಈ ಥರ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಕಲಿಸ್ಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಕಲಸಿದ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕು ಅಂತ. ನೋಡಿ ನಾನು ಸ್ಮಾಲ್ ಕಪ್ಪಲ್ಲಿ ನಾನು ಎಣ್ಣೆ ತೊಗೊಂಡಿದ್ದಲ್ಲ, ಇನ್ನೊಂದು ಟೀ ಸ್ಪೂನಷ್ಟು ಇದೆ. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಹಚ್ಬಿಟ್ಟು ಇದನ್ನು ನಾನು ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ. ಮೇನ್ ಅಂದರೆ ಸಮೋಸಾಗೆ ನಾವು ಮೇಲೆ ಏನಂದರೆ ಈ ಹಿಟ್ಟಿದೆ ಅಲ್ವಾ, ಇದು ಪರ್ಫೆಕ್ಟಾಗಿ ಬರಬೇಕು, ಕ್ರಿಸ್ಪಿಯಾಗೂ ಇರಬೇಕು, ರುಚಿಯಾಗೂ ಇರಬೇಕು. ಸೊ ಹಾಗಾಗಿ ಮೇನ್ ಈ ಹಿಟ್ಟು ಕಲಿಸೋದ್ರಲ್ಲೇ ಇದೆ. ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ್, 1 ಟೀ ಸ್ಪೂನಷ್ಟು ಧನಿಯಾನ ಸ್ವಲ್ಪ ತರಿಯಾಗಿ ನಾನು ಜಜ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಹಸಿ ಶುಂಠಿ ಕೂಡ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು ಇದು. ನಂತರ ಇಲ್ಲಿ ನೋಡಿ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 15ರಿಂದ 20 ಗೋಡಂಬಿ ಪೀಸಸನ್ನು ಹಾಕ್ಕೊಳ್ಳಿ. ಅರ್ಧ ಕಪ್ಪಷ್ಟು ಹಸಿ ಬಟಾಣಿ 1 2ರಿಂದ 3 ನಿಮಿಷ ನಾನು ಬೇಯಿಸಿಬಿಟ್ಟು ಸೈಡಲ್ಲಿ ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಅದು ಫ್ಲೇವರ್ ಬರಬೇಕು ಅದು. ಸೊ ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳ್ಳಿ. ಆ ಬಟಾಣಿ ಎಲ್ಲ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ನಂತರ ಇಲ್ಲಿ 4 ಆಲೂಗಡ್ಡೆ ನಾನು ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ರಲ್ಲ, ಇದೇ ರೀತಿಯಾಗಿರಬೇಕು. ಸುಮ್ಮನೆ ನೀವು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ನೀವು ಸಮೋಸ ಮಾಡಿಕೊಂಡ್ರೆ ಅಷ್ಟು ರುಚಿಯಾಗಿ ಬರಲ್ಲ. ಅದು ಚೆನ್ನಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ಕರೆಕ್ಟಾಗಿ ಅದನ್ನು ಕುಕ್ ಮಾಡಬೇಕು, ಫ್ರೈ ಮಾಡಬೇಕು. ನೀವು ಫ್ರೈ ಮಾಡ್ತಾನೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಹೊಗೆ ಬರಬೇಕದು ಮಸಾಲೆ ಎಲ್ಲ ನೋಡಿ ಈ ರೀತಿಯಾಗಿ ಇರಬೇಕು. ಸೊ ಇದು ಬೇಗ ಹಾಳಾಗಲ್ಲ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ನಾನು ಯಾವ ರೀತಿ ತೋರಿಸಿರೋ ಅದೇ ರೀತಿಯಾಗಿ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಪ್ಯಾನಲ್ಲಿ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಅದನ್ನು ಎಣ್ಣೆ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಈಗ ಸಮೋಸ ಕೂಡ ನಾನು ಮಾಡ್ಕೊಳ್ತೀನಿ. ಈಗ ಹಿಟ್ಟು ಕೂಡ ನಾನು ಕಲಸಿಟ್ಟಿದ್ನಲ್ವ, ಕರೆಕ್ಟಾಗಿ ಅದು ಸ್ವಲ್ಪ ರೆಸ್ಟಲ್ಲಿ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ನಾನು ಒಣ ಹಿಟ್ಟನ್ನು ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ಉದ್ಕೋಬೇಕು. ಸೊ ಉದ್ಕೊಂಡು ಒಂದು ಚಾಕುವಿನಿಂದ ಈ ಥರ ಮಧ್ಯಕ್ಕೆ ಕಟ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಸಮೋಸ ಶೇಪ್ ಕೊಡಬೇಕು ಅಂತ ನೀವು ನೋಡ್ತಾ ಇರ್ಬೋದು. ಸೊ ಇದೇ ರೀತಿಯಾಗಿ ಮಾಡಿಕೊಳ್ಳಿ. ಈಗ ಈ ಥರ ಮಾಡಿಕೊಂಡು ಇದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಆ ಫಿಲ್ಲಿಂಗ್ ಸಮೋಸಾಗೆ ನಾವು ರೆಡಿ ಇಟ್ಟಿದ್ದೀವಲ್ವ, ಸೊ ಆಲೂ ಫಿಲ್ಲಿಂಗನ್ನು ಅದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ ನಾನು ತೋರಿಸ್ತಾ ಇದ್ದ ರೀತಿಯಲ್ಲಿ ಅದನ್ನು ನೀವು ಫೋಲ್ಡ್ ಮಾಡಿಕೊಂಡ್ರೆ ಸೇಮ್ ನೀವು ಹೊರಗಡೆ ಯಾವ ರೀತಿ ನೀವು ಸಮೋಸನ ತಿಂತೀರಲ್ಲ ಅದೇ ರೀತಿ ಶೇಪ್ ಇರುತ್ತೆ. ಸೊ ಈಗ ಇನ್ನೊಂದು ತೋರಿಸಿ ನೋಡಿ, ಸ್ವಲ್ಪ ಜಾಸ್ತಿ ಪ್ರಮಾಣದ ಹಿಟ್ಟನ್ನು ತಗೊಂಡು ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉದ್ಕೋಬೇಕು. ಉದ್ಕೊಂಡು ಕಟ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ಎಲ್ಲೂ ಅದು ಓಪನ್ ಆಗಲ್ಲ ಮತ್ತು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ಈ ಥರ ಮಾಡಿಕೊಂಡು ಈಗ ಇಲ್ಲಿ 1 ಅರ್ಧ
ಟೇಬಲ್ ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ಈಗ ನೋಡಿ ಈ ಥರ ಮಡಚಿಬಿಡಬೇಕು. ಸೇಮ್ ನೀವೇನು ಹೊರಗಡೆ ತಿಂತಿರ್ತೀರಲ್ಲ ಇದೇ ರೀತಿಯಾಗಿರುತ್ತೆ. ಸಮೋಸ ಇದೇ ರೀತಿಯಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಅದನ್ನು ಪ್ರೆಸ್ ಮಾಡಿ ಅದನ್ನು ಫಿಲ್ ಮಾಡಿ ಕವರ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಸೊ ಪರ್ಫೆಕ್ಟಾಗಿ ಈ ಸಮೋಸ ಈ ಥರ ಬರಬೇಕು. ಈ ಥರ ಇಟ್ಟರೆ ಅದು ಕೂತ್ಕೋಬೇಕು. ಸೊ ಬೀಳಬಾರ್ದು ಕೆಳಗೆ, ಅಂದರೆ ಇಟ್ಟಾಗ ಆವಾಗ ಈ ಸಮೋಸ ಪರ್ಫೆಕ್ಟಾಗಿ ನಾವು ಮಾಡಿದ್ದೀವಿ ಅಂತ ಅರ್ಥ. ಸೊ ನೋಡಿ ಫ್ರೆಂಡ್ಸ್, ನಾನು ಇದೇ ರೀತಿಯಾಗಿ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಈಗ ಅಷ್ಟರಲ್ಲಿ ನಾನು ಎಣ್ಣೆ ಸಿಮ್ಮಲ್ಲಿ ಇಟ್ಟಿದ್ದೆ ಅಲ್ವಾ, ಸೊ ಅದು ಕೂಡ ಬಿಸಿಯಾಗಿರುತ್ತೆ. ಈ ರೀತಿ ಮಾಡಿ ಇಟ್ಕೊಂಬಿಡಿ. ಯಾರಿಗೆ ಬೇಕು ತಿನ್ನಲಿಕ್ಕೆ ಅವರಿಗೆ ನೀವು ಬಿಸಿ ಬಿಸಿ ಮಾಡಿ ಕೊಟ್ಬಿಟ್ರೆ ರಿಯಲಿ ಆಹಾ, ಯಾರು ನಂಬೋದೇ ಇಲ್ಲ ಮನೆಯಲ್ಲಿ ನಾವು ಈ ರೀತಿಯಾಗಿ ಸಮೋಸ ಮಾಡಿ ಕೊಟ್ಟಿದ್ದೀವಿ ಅಂತ. ಈಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಡಿ. ಸೊ ನೋಡಿ ಈ ಕಲರ್ ಬರಬೇಕು. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆ ಅಷ್ಟೇ ರುಚಿಯಾಗಿರುತ್ತೆ. ಸೊ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಸಮೋಸನ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೇಳಿದ್ನಲ್ಲ ಅದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಮಾಡುವಾಗ ಸ್ವಲ್ಪ ಪೇಷನ್ಸ್ ಇಟ್ಕೊಬೇಕು. ಸುಮ್ಮನೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹೆಂಗೆ ಬೇಕಾದಂಗೆಲ್ಲ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಒಂದು ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ, ನೋಡಿ ಅಲ್ವಾ. ಸೊ ಹಾಗಾಗಿ ಇದೇ ರೀತಿಯಾಗಿ ಬರಬೇಕು ಸಮೋಸ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಾನು ಖುಷಿಯಿಂದ ನಾವು ಅಡುಗೆ ಮಾಡಿದರೆ ಮನೇಲಿ ಇರೋರು ಕೂಡ ತುಂಬ ಆರೋಗ್ಯವಾಗಿ ಇರ್ತಾರೆ, ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಸೊ ನೋಡಿ ಗ್ರೀನ್ ಚಟ್ನಿ ಮಾಡಿದ್ದೆ, ಹಾಗೆ ಕೆಂಪು ಚಟ್ನಿ ಅಂದರೆ ಈ ಸ್ವೀಟ್ ಚಟ್ನಿ ಕೂಡ ನಾನು ಮಾಡಿಟ್ಕೊಂಡಿದ್ದೆ. ಅದನ್ನು ನೋಡಿ ಈ ಸಮೋಸ ಜೊತೆ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಈ ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿ ಅಂದರೆ ಏನಿದು, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ನಾನು ಚಟ್ನಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಈ ಸ್ವೀಟ್ ಚಟ್ನಿ, ಅದ್ರ ನಂತರ ಸ್ವಲ್ಪ ಈರುಳ್ಳಿ ಈ ಥರ ಹಾಕ್ಕೊಂಡು ನೀವು ಸಮೋಸನ ತಿಂತಾಯಿದ್ರೆ ರಿಯಲಿ ಆಹಾ, ಬಾಯಲ್ಲಿ ನೀರಿಸುವಂತಹ ಈ ಸಮೋಸ ರೆಸಿಪಿ ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.